ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಎದ್ದು ಹೊರಗಡೆ ಕೂತಿದ್ದೆ. ಹಾಗೆ ಸ್ವಲ್ಪ ಇನ್ನೂ ನಿದ್ದೆ ಏನೂ ಹೋಗಿರಲಿಲ್ಲ, ಹಾಗಾಗಿ ಬಿಸಿಲು ಕಾಯಿಸ್ತಾ ಕೂತಿದ್ದೆ. ಆಮೇಲೆ ಆ್ಯಸ್ ಯೂಶ್ವಲ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಸ್ವಲ್ಪ ಕೆಲಸ ಇತ್ತು. ನಾವು ಅಂಗಡಿಗೆ ಈರುಳ್ಳಿ ಎಲ್ಲ ಆಡಿಸ್ಕೊಡ್ಬೇಕು, ಅದೆಲ್ಲ ಆಡಿಸ್ಕೊಟ್ಟು ಆಮೇಲೆ ನಾನು ತಿಂಡಿ ರೆಡಿ ಮಾಡೋಣ ಅಂತೇಳಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಮೆಣಸಿನ್ಕಾಯಿ ಟೊಮೊಟೊ ಖಾರ ಮಾಡೋಣ ಅಂತ ಅಂದ್ಕೊಂಡು ಒಂದು ಟೊಮೊಟೊ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ 1-2 ಸ್ಪೂನ್ ಆಯಿಲು, ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ. ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಕೊಂಡು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ನಾವು ರುಬ್ಬಿರ್ತೀವಲ್ವ ಆ ಪೇಸ್ಟ್ನ ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೇಯಿಸಬೇಕು. ಪೇಸ್ಟ್ನ ಸ್ವಲ್ಪ ಅದನ್ನು ಬೇಯಿಸಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಬೇಯಿಸಿ ಅದರಲ್ಲಿರೋ ನೀರನ್ನ ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಹಾಗೇನೂ ತಿನ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಕಾಯಿ ಬೇಕು ಅಂತಂದರೆ ರೊಟ್ಟಿ ಚಪಾತಿಗೆಲ್ಲ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಹಾಗೇ ಹಾಕ್ಕೊಂಡು ಅನ್ನಕ್ಕೆಲ್ಲ ತಿಂತೀನಿ ಅನ್ನೋಂಗಿದ್ರೆ ಕಾಯಿ ಏನು ಹಾಕೋ ಅವಶ್ಯಕತೆ ಇರೋಲ್ಲ. ಅದೇ ರೀತಿ ಮಾಡ್ಕೊಂಡು ತಿನ್ಬೋದು. ನಾನು ಸ್ವಲ್ಪ ಚಪಾತಿಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೆ. ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಚಪಾತಿ, ರೊಟ್ಟಿ ಯಾವ್ದಕ್ಕಾದ್ರೂ ಬಳಸ್ಬೋದು. ಹಾಗೆ ನಾನು ಚಪಾತಿಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದನ್ನು ಹಾಕ್ಕೊಂಡು ತಿಂದಾದ್ಮೇಲೆ ಸ್ವಲ್ಪ ಬಟ್ಟೆ ಇದ್ದವು, ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನೆಲ್ಲ ಎತ್ತಿ ಒಣಗಾಕಿ ನಾನು ಕೆಳಗಡೆ ಹೋಗೋಣ ಸ್ವಲ್ಪ ಪಾತ್ರೆ ಇದ್ದು ಅಂತೇಳಿ ಸ್ವಲ್ಪ ಪಾತ್ರೆ ಎಲ್ಲನೂ ತೊಳೆದು ಅದೆಲ್ಲನೂ ಮುಗಿಸಿ ಆದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲನೂ ಒರೆಸಿ ನಾನು ಸ್ನಾನಕ್ಕೆ ಹೋಗಬೇಕಿತ್ತು. ಸ್ನಾನದಿಂದ ಬಂದು ಸ್ವಲ್ಪ ಹೊಟ್ಟೆ ಸಿತಿತ್ತು ಅಂತೇಳಿ ಜ್ಯೂಸ್ ಕುಡಿಯೋಣ ಅಂತೇಳಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿದು ಆಮೇಲೆ ನಾನು ತಲೆ ಎಲ್ಲನೂ ಆರಿಸ್ಕೊಂಡು ಇನ್ನೇನಿಲ್ಲ ನಾರ್ಮಲಾಗಿ ಸ್ವಲ್ಪ ಕ್ರೀಮ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದೆ ಅಷ್ಟೇ. ಸ್ವಲ್ಪ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತೇಳಿ ಚಿಲ್ಕವರೆಕಾಳು ಸಾಂಬಾರು ಮಾಡೋಣ ಅಂತೇಳಿ ಕಾಳನ್ನ ಚಿಲ್ಕಿಸ್ಕೊಂಡು ಅದನ್ನು ಮಾಡೋದೇನು ಕಷ್ಟ ಅಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಒಂದ್ಸರಿ ಆಡಿಸ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕಿ ಅದರೊಳಗಡೆ ಸ್ವಲ್ಪ ಕಾಳನ್ನ ಒಗ್ಗರಣೆಗೆ ಹಾಕಿ ಆಮೇಲೆ ತರಕಾರಿಗಳನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಖಾರನ ಆಡಿಸ್ಕೊಂಡು ಖಾರದ ಪುಡಿ, ಕಾಯಿ, ಟೊಮೊಟೊನ ಆಡಿಸ್ಕೊಂಡು ಅದ್ರ ಪೇಸ್ಟನ್ನು ಸ್ವಲ್ಪ ಅದರೊಳಗಡೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಥರ ನೀರನ್ನ ಹಾಕ್ಕೊಂಡು ಅದನ್ನು ನಾವು ಬೇಯಿಸ್ಕೊಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಆಮೇಲೆ ನಮ್ಮ ಯಜಮಾನ್ರು ಬಂದರು. ಹಾಗೆ ಅವ್ರ ಹತ್ರ ಒಂದು ವಿಡಿಯೋ ಮಾಡಿ ಆಮೇಲೆ ಸ್ವಲ್ಪ ಪೇಸ್ಟ್ ಮಾಡಬೇಕಿತ್ತು ಅಂಗಡಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಗಾಗಿ ಬೆಳ್ಳುಳ್ಳಿನ ಸ್ವಲ್ಪ ಹಾಯಿಸ್ಕೊತಿದ್ವಿ. ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ. ಸೊ ಅವ್ರು ಹೆಲ್ಪ್ ಮಾಡಿ ಅವ್ರ ಕೆಲಸಕ್ಕೆ ಮತ್ತೆ ಹೋದರು. ಇಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.